ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು. ಇವಾಗ ನೀವೇನು ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಯಾರಿಗಾದರೂ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ. ನಿಮ್ಮ ಶೇರಿಂದ ಆದರೂ ನನಗೆ ವ್ಯೂಸ್ ಜಾಸ್ತಿ ಬರುತ್ತೆ. ನೋಡೋಣ, ನೆನ್ನೆ ಹಾಕಿರೋ ವೀಡಿಯೋಸ್ ಎಲ್ಲ ನೋಡಿ. ಬೇಕಂದರೆ ನನ್ನ ಚಾನಲ್ ಒಂದ್ಸರಿ ವಿಸಿಟ್ ಮಾಡಿ. ವ್ಯೂಸೇ ಬರ್ತಾಯಿಲ್ಲ. ದಯವಿಟ್ಟು ನೀವು ಸಪೋರ್ಟ್ ಮಾಡಿ ನನಗೆ. ಇವಾಗ ನೀವೇ ನನಗೆ ಸಪೋರ್ಟ್ ಮಾಡಬೇಕು. ನಾನು ತುಂಬ ಜನಕ್ಕೆ ಶೇರ್ ಮಾಡ್ತೀನಿ ನನ್ನ ಹತ್ರ ಇರೋ ಗ್ರೂಪ್ಸಲ್ಲೆಲ್ಲ, ಕಾಮಿಡಿ ವೀಡಿಯೋಸ್ ಎಲ್ಲನೂ. ದಯವಿಟ್ಟು ನೀವು ನನ್ನ ಜೊತೆ ಕೈ ಜೋಡಿಸಿ ಪ್ಲೀಸ್. ಏಯ್ ಬಾಯ್ ಮುಚ್ಚಿ ಸಾಕು. ಏನು ಹಂಗೆ ಬಡ್ಕೊಂತ ಇದೆಯಾ? ಯಾರೋ ನೋಡಿದವ್ರು ಏನಪ್ಪ ಈ ಮಗುನ ಕರ್ಕೊಂಬಂದು ಹೊಡೆದವ್ರೆ ಅನ್ಕೊಳಲ್ಲ. ಮುಚ್ಚಿ ಬಾಯ್ ಸಾಕು, ಬಿಡ್ತಾನೆ ಸ್ವಲ್ಪ ಸುಮ್ಮನೆ ಇರ. ನೇಹಾ, ನೇಹಾ, ಯಾಕಮ್ಮ ನೇಹಾ? ಅಪ್ಪು, ಅಪ್ಪು ಬಮ್ಮ ಈ ಕಡೆ, ಬಾ ಈ ಕಡೆ. ಏನ್ ಸವಿತಾ, ಆ ಮಗು ಹಂಗ್ ಬಿಡ್ಕೊಂತ ಐತೆ, ಮಗುನ್ ಬಿಡಿಸ್ಬೇಕು ಅನ್ನೋ ಜ್ಞಾನ ಇಲ್ಲ ನಿನ್ಗೆ? ಅಖಿಲಮ್ಮ, ಅವ್ನಿಗೆ ಇವಾಗ ಇನ್ನೂ ಅಲ್ಲಿ ಬರ್ತೈತೆ. ನನ್ನ ಹಂಗೆ ಕಡಿತಾನೆ, ಹಾಲು ಕುಡಿಯೋವಾಗೆಲ್ಲ ನೀವು ಏನ್ ಮಾಡಕತ್ತೈತೆ? ಯಾರು ಈ ಮಗು ಬಂದ್ಬಿಟ್ಟು ಅವ್ನ ಬಾಯಿಗೆ ಕೈ ಹಾಕು ಅಂತ ಹೇಳಿದ್ರ? ಏನ್ ಗೊತ್ತಾಗಲ್ಲ ಅಷ್ಟು ಮಾತ್ರ? ಈ ಮಗು ನಮ್ಮ ಮನೆಗೆ ಬಂದಿರೋ ಅತಿಥಿ, ಅದನ್ನ ಹೆಂಗ್ ನೋಡ್ಕೊಬೇಕು ಅಂತ ನಿನ್ ಗೊತ್ತಾಗಲ್ವಾ? ಏನ್ ಬುದ್ಧಿ ಕಲ್ತಿದ್ಯಮ್ಮ ನೀನು? ನಾನು ಬುದ್ಧಿ ಕರೆಕ್ಟಾಗಿ ಕಲ್ತಿದ್ದೀನಿ ಅಖಿಲಮ್ಮ. ಸಿಗ್ದವ್ರನ್ನೆಲ್ಲ ಏನಕ್ಕೆ ಮನೆಗೆ ಸೇರ್ಸೋದು ನೀವು? ಯಾವ್ದಿದು ಮಗು? ಏನಕ್ಕೆ ಬಂದಿರೋದು ಮಗು ನಮ್ಮ ಮನೆಗೆ? ಸವಿತಾ, ಬಾಯ್ ಮುಚ್ಚು, ಜಾಸ್ತಿ ಮಾತಾಡ್ಬೇಡ ನೀನು. ಮಕ್ಕಳ ಬಗ್ಗೆ ಎಷ್ಟು ಕೇವಲವಾಗಿ ಮಾತಾಡ್ತೀಯಾ? ಅಲ್ಲ, ಮಗು ಅಷ್ಟೊಂದು ಕಿರ್ಚಿತೈತೆ. ಮಗುನ ಎತ್ಕೊಳ್ಳೋದಾಗ್ಲಿ, ಅವಳ ಕೈ ಬಿಡ್ಸೋದಾಗ್ಲಿ ಏನಾದ್ರೂ ಮಾಡಿದ್ಯಾ? ನಿಂತ್ಕೊಂಡು ವಾದ ಮಾಡ್ತಾ ಇದೆಯಲ್ಲ, ನಿಂಗೆ ನಾಚಿಕೆ ಆಗಲ್ಲ? ನೀನು 2 ಮಕ್ಕಳ ತಾಯಿಯಾಗಿ ನಾನೇನು ನನ್ನ ಮಕ್ಕಳನ್ನ ಕಂಡೋರ್ ಮನೆಗೇನು ಬಿಡಲ್ಲ. ನನ್ನ ಮನೆಗೆ ನಾನು ಇಟ್ಕೊತೀನಿ. ಏಯ್ ಮುಚ್ಚಲೆ, ಬಾಯ್ ಸಾಕು, ಮುಚ್ಚೆ. ಕೊಟ್ರೆ ಈ ಕಡೆಯಿಂದ ಕಾಪಾಳಕ್ಕೆ ಹೆಂಗಿರ್ಬೇಕೋ. ದುರಂಕರನ ನಿಂಗೆ? ಎಷ್ಟೇ ಮಾತಾಡ್ತಾ ಇದೆಯಾ ನೀನು ನನ್ನ ಎದುರುಗಡೆನೆ? ಮನೆ ಎಲ್ಲರೂ ಬೇಡ ಅಂತ ಪಕ್ಕಕ್ಕಿಟ್ಟಿದ್ರೆ ನಿನ್ನ ನಾನು ಸವಿತಾ ಒಳ್ಳೆ ಹುಡುಗಿ ಅಂತ ತಲೆ ಮೇಲಿಕೊಂಡು ಮೆರೆಸ್ತಾ ಇದ್ದೀನಿ. ಇದಾ ನಿನ್ನ ಹತ್ರ ಇರೋ ಸಭ್ಯತೆ, ಒಳ್ಳೆ ಬುದ್ಧಿ? ಅಲ್ಲ, ಆ ಮಗು ಅಷ್ಟೊತ್ತು ಬಡ್ಕೊಂತ ಐತೆ. ನಾನು ಏನೋ ಬಿಡು ಅಂತ ಅನ್ಕೊಂಡಿದ್ದೀನಿ. ಅಯ್ಯೋ ಛೀ, ಇಂಥ ಪಾಪಿನ ನೀನು. ಅದು ಎಳೆ ಮಗು, ಇದು ಎಳೆ ಮಗು. ಆ ಎಳೆ ಮಗುಗೆ ಏನು ಗೊತ್ತಾಗೈತೆ ಅವನಿಗೆ? ಏನು ಕಚ್ಚಬೇಕು ಏನು ಕಚ್ಚಬಾರ್ದು ಅಂತ ಅವ್ನಿಗೆ ಗೊತ್ತಾಗುತ್ತಾ? ಆ ಮಗು ಕಚ್ಚುತ್ತಾ ಇದ್ರು ನೀನು ಸುಮ್ಮನೆ ಇದೆಯಲ್ಲ. ಇನ್ನೆಷ್ಟು ಮಾತ್ರ ಇರಬೇಕು ನಿನ್ನ ಮನಸ್ಥಿತಿ? ಏನು ಮನುಷ್ಯನ ರಾಕ್ಷಸಿನ? ಏನಕ್ಕಿಲ್ಲಮ್ಮ ಇಷ್ಟೊಂದು ಮಾತಾಡ್ತಾ ಇದ್ದೀರಾ? ಬೇರೆಯವ್ರಿಗೋಸ್ಕರ ನಿಮ್ಮ ಮನೆ ಸೊಸೆನೇ ಇಷ್ಟು ಕೀಳಾಗಿ ಮಾತಾಡೋದ ನೀವು? ಯಾರು ಈ ಹುಡುಗಿ? ನಮ್ದು ನೆಂಟ್ರ? ಏನಕ್ಕೆ ಬರ್ಬೇಕಾಗಿತ್ತು ಈ ಹುಡುಗಿ ನಮ್ಮ ಮನೆಗೆ? ನಾನೇ ಹೇಳಿದ್ದಿ ಮಗು ನಮ್ಮ ಮನೇಲಿ ಇರು ಅಂತ. ಒಂದು ನಿಮಿಷ ಅವ್ರ ಅಪ್ಪ ಏನೋ ಡ್ಯೂಟಿಗೆ ಹೋದ್ರು, ನಾನು ಇಲ್ಲೇ ಇರ್ತೀನಿ, ಜಾನು ಹತ್ರ ಮಾತಾಡಬೇಕು ಅಂತ ಮಗು. ಅದಕ್ಕೆ ಇರ್ಲಿ ಅಂತಂದ್ರೆ 1 ನಿಮಿಷಕ್ಕೆ ಇಷ್ಟೆಲ್ಲ ರಾದಂತ ಮಾಡ್ತಾ ಇದೀಯಾ? ಆ ಮಗು ಅಳ್ತಾ ಇದ್ರು ನೋಡ್ಕೊಂಡು ಸುಮ್ಮನೆ ಇದೆಯಾ ನೀನು? ಅಷ್ಟೇ ಮಾತ್ರ ನಿನ್ನ ಮಗಳಾಗಿದ್ದಿದ್ರೆ ಸುಮ್ಮನೆ ಇರ್ತಾ ಇದ್ದ ನೀನು? ನಿನ್ನಿಂದ ಕಲಿಬೇಕಾಗಿರೋದೇನು ಇಲ್ಲ ಹಾಕಿಲ್ಲಮ್ಮ. ಓಹೋ, ಮಹಾ ಮೇಧಾವಿ ನೀನು. ನನ್ನಿಂದ ಕಲಿಬೇಕಾಗಿರೋದೇನು ಇಲ್ಲ ಬಿಡಮ್ಮ. ನೀನೆಲ್ಲ ಕಲ್ತು ಬಿಟ್ಟೆ ಬಂದ್ಬಿಟ್ಟಿದ್ಯಾ ನಿಮ್ಮ ಅಮ್ಮನ ಹೊಟ್ಟೆಗಿಂದನೆ. ಯಾಕಕ್ಕಿಲ್ಲಮ್ಮ, ಏನಾಯ್ತಕ್ಕಿಲ್ಲಮ್ಮ? ಏನ್ ಮಾಡ್ದೆ ಅಪ್ಪು? ಅಯ್ಯೋ, ಮೊನ್ನೆ ಸಿಂಚನ ಯಾವ್ದೋ ಕೇಸ್ ಅಟೆಂಡ್ ಮಾಡಿದ್ಲಲ್ಲಮ್ಮ, ಈ ಮಗುನೇ ಮಿಸ್ ಆಗಿತ್ತಂತೆ. ಸಿಂಚನ ಹುಡ್ಕಕ್ ಹೋಗಿದ್ದಾಗ ಇವನು ಕಳ್ಳ ಯಾರೋ ಕರ್ಕೊಂಡಾಗ ಅವ್ರ ಮನೆಗೆ ಇಟ್ಕೊಂಡ್ಬಿಟ್ಟವನೆ. ಈ ಮಗುನೇನೆ ಬಿಡಿಸ್ಕೊಂಬಂದಲ್ಲ, ಅವ್ನ ಹಿಂದ್ಗಡೆಯಿಂದ ಹೊಡೆದ್ನಲ್ಲ, ಅದನ್ನ ಈ ಮಗು ನೋಡ್ಬಿಟ್ಟೈತೆ, ಸಿಂಚನ ಹೊಡೆದಿರೋದನ್ನ. ಅದಕ್ಕೆ ಪೊಲೀಸ್ ಆಂಟಿ ಅಂತ ನಿನ್ನೆ ಹಾಸ್ಪಿಟ್ಲಲ್ಲೆಲ್ಲ ಇತ್ತು, ಹೋಗಮ್ಮ ಮನೆಗೆ ಅಂತಂದ್ರೆ ಹೋಗ್ಲೇ ಇಲ್ಲ. ಇವತ್ತು ಬೆಳಗ್ಗೆ ಸಿಂಚನ್ ನೋಡಕ್ಕೆ ಇವಳು ಅವರಪ್ಪ ಇಬ್ರು ಬಂದ್ರು. ಆಮೇಲೆ ಅವರಪ್ಪ ಹೇಳಿದ್ರು ಬಾಮ್ಮ ಹೋಗೋಣ ಮನೆಗೆ ಅಂತ. ಇಲ್ಲ, ನಾನು ಜಾನು ಬರ್ತಾಳೆ, ಜಾನು ಜೊತೆ ಇರ್ತೀನಿ, ಸಂಜೆ ನೀವು ಡ್ಯೂಟಿ ಮುಗಿಸ್ಕೊಂಡ್ ಬಂದು ಕರ್ಕೊಂಡೋಗಿ ಅಂತಂದ. ನಾನು ಮುಕ್ತನೂ ಅಪ್ಪು ಇದನ್ನೆಲ್ಲ ಆಟ ಆಡ್ಲಿ ಅಂತ ಬಿಟ್ಟು ಇಲ್ಲಿ ಬಿಟ್ಬಿಟ್ಟು ಹೋದ್ರೆ ಬರೋಷ್ಟೆಲ್ಲ ಅಪ್ಪು ಕೈ ಕಚ್ತಾವನೆ. ಈ ಮಹಾ ಮೇಧಾವಿ ತಾಯಿ ನಿಂತ್ಕೊಂಡು ನೋಡ್ಕೊಂಡು ಆ ಮಗು ಮೇಲೆ ವಾದ ಮಾಡ್ತಾವಳೆ, ನೀನ್ ಯಾರು, ಯಾಕೆ ಬಂದೆ, ಏನು ಅಂತ. ಆ ಮಗು ಅಷ್ಟು ಜೋರಾಗಿ ಅಳ್ತೈತೆ, ನೋಡ್ಕೊಂಡು ನಿಂತ್ಕೊಂಡು ಆ ಮಗು ಮೇಲೆ ವಾದ ಮಾಡ್ಕೊಂಡು ನಿಂತ್ಕೊಂಡವಳೆ. ಎಷ್ಟು ಮಾತ್ರ ಇರಬೇಡ, ನನಗೆ ಹೇಳ್ತಾಳೆ ನಿನ್ನಿಂದ ಕಲಿಯೋದೇನು ಇಲ್ಲ ಅಂತ. ಎಲ್ಲ ದ್ಯಾವಮ್ಮನ ಹೊಟ್ಟೆಗಿದ್ದಾಗೇನೆ ಈ ಮಹಾತಾಯಿ ಕಲ್ಕೊಂಬಂದ್ಬಿಟ್ಟವಳೆ. ಏನಕ್ಕಿಲ್ಲಮ್ಮ, ನಮ್ಮ ಅಮ್ಮನ ಹೆಸರು ಹೇಳ್ತಾ ಇದ್ದೀರಾ? ನಮ್ಮ ಅಮ್ಮನ ಸುದ್ದಿ ನಿಮ್ಗೆ ಯಾಕೆ? ಏಯ್ ಜಾಸ್ತಿ ಮಾತಾಡಬೇಡ ನೀನು. ಜಾಸ್ತಿ ಮಾತಾಡಿದ್ದಿ ಅಂದ್ರೆ ಕಪಾಳ ಕೊಡ್ತೀನಿ ನೋಡ್ಕೋ. ಮನೆಗೆ ಬಂದಿರೋ ಎಳೆ ಕಂದನ ಮೇಲೆ ಏನೇ ನಿಂತು ದ್ವೇಷ? ಇದ್ರೆ ನಿನ್ ಕೋಪ ದೊಡ್ಡವ್ರ ಹತ್ರ ಮಾತಾಡು. ಆ ಎಳೆ ಕಂದನ ಮೇಲೆ ಏನೇ ನಿನ್ ದ್ವೇಷ?
ನೀನು 2 ಮಕ್ಕಳ ತಾಯಿ ಆಗಿದೆಯಾ, ಮಕ್ಕಳನ್ನ ಹೆಂಗ್ ನೋಡ್ಕೊಬೇಕು ಅಂತ ನಾಚಿಕೆ ಆಗಲ್ಲ? ಇದೇ ನಿನ್ನ ಮಗಳಿಗೆ ಈ ಪರಿಸ್ಥಿತಿ ಬಂದಿದ್ರೆ ಏನೇ ಮಾಡ್ತಾ ಇದ್ಯಾ ನೀನು? ಏನು ಮಾಡ್ತಾ ಇದೆಯಾ? ತಾಯಿ ಇಲ್ದು ಕಂದ ಇದು. ಅಖಿಲಮ್ಮ, ಅವಳಿಗೆ ತಾಯಿ ಇಲ್ಲ ಇಲ್ಲಂತಮ್ಮ ನನಗೆ ಹೇಳ್ತಾ ಇದೀಯ ನೀನು? ಥೂ ಅಂತ ಮನೆ ಮಂದಿ ಎಲ್ಲ ಹೋಗಿದ್ ಪಕ್ಕಕ್ಕಿಟ್ಟವ್ರೆ ನಿಮ್ಮಿಂದ ಕಲಿಬೇಕಾಗಿರೋದು ಏನೂ ಇಲ್ಲ ಅಂತ ನನಗೆ ಹೇಳ್ತಾ ಇದೀಯಾ? ಹಾಂ, ಶಬಾಷ್. ನಿನ್ನ ಕಡೆಯಿಂದ ಈ ಉತ್ತರ ನನಗೆ ಬೇಕಾಗಿರೋದೆ. ಯಾಕಂತಂದ್ರೆ ಯಾಕೆ ಅವಳಿಗೆ ಮನ್ಸಿಗೆ ನೋವು ಮಾಡ್ತೀರಂತ ಎಲ್ಲಾರನ್ನೂ ಒಂದು ಕಡೆಯಿಂದ ಬೈಕೊಂಬತ್ತಾ ಇದ್ನಲ್ಲ, ಮನೆ ಜನನೆಲ್ಲ ಎದ್ರಾಕೊಂಡಲ್ಲ ನಿಂಗೋಸ್ಕರ. ನಿನ್ನ ಕೈಲಿ ಈ ಮಾತು ಅನ್ಸ್ಕೊಬೇಕಾಗಿರೋದೆ ನಾನು. ಅಲ್ಲಿಗೆ ದಾರಿ ಒಳಗೆ ಹೋಗೋರೆಲ್ಲ ಈ ಮನೆಗೆ ಬಂದು ಇದ್ರು ಅವ್ರಿಗೇನೇ ತೊಂದರೆ ಆದರೂ ಅದಕ್ಕೆಲ್ಲ ಜವಾಬ್ದಾರಿ ನಾನೇ. ನೀವು ಹೇಳೋ ಲೆಕ್ಕ. ದಾರಿಯಲ್ಲಿ ಹೋಗೋರ್ನೆಲ್ಲ ಯಾರು ಮನೆ ಒಳಗೆ ಸೇರಿಸ್ಕೊಂಡವ್ರೆ? ಹಾಂ, ಯಾರು ಸೇರಿಸ್ಕೊಂಡವ್ರೆ ಮನೆ ಒಳಗೆ? ಆ ಮಗು ಏನೋ ಆಸೆ ಪಟ್ಟು ಇರ್ತೀನಿ ಅಂತಂದಿದ್ದಕ್ಕೆ ಇಲ್ಲಿ ಇರಿಸ್ಕೊಂಡಿತ್ತು. ನೀನು ಮಹಾತಾಯಿ ಇಷ್ಟೊಂದು ರಾಜ ಅಂತ ಮಾಡ್ತೀಯ ಅಂತ ನನಗೆ ಗೊತ್ತಿರಲಿಲ್ಲಮ್ಮ. ನೀನು ಇಷ್ಟು ದೊಡ್ಡ ಮೇಧಾವಿ ಅಂತಲೂ ನನಗೆ ಗೊತ್ತಿರಲಿಲ್ಲ. ಆಯ್ತಮ್ಮ ತಾಯಿ, ನಿನ್ನ ಸವಾಸನೆ ನನಗೆ ಬೇಡ. ಬಮ್ಮ ನೇಹಾ, ನೋಡ್ದೇನೆ ಕವಿತಾ ಅಖಿಲಮ್ಮನ ಎಷ್ಟು ಮಾತಾಡ್ತಾವಳಂತ. ನಿನ್ನ ಸವಾಸ ನನಗೆ ಬೇಡಮ್ಮ. ನಿನ್ನ ಸವಾಸ ನನಗಂತೂ ಬೇಡೇ ಬೇಡ. ನೀನು ನನ್ನನ್ನು ಮಾತಾಡಿಸ್ಲೇಬೇಡ. ನೀನು ಯಾವತ್ತು ಮಕ್ಕಳನ್ನ ಬಿಟ್ಟು ಮನೆ ತೊರೆತು ಆಚೆಗೆ ಹೋದೋ ಆವತ್ತೇ ನಮ್ಮ ಮಕ್ಕಳು ನನ್ನ ಪಾಲಕ್ಕೆ ಸತ್ತೋದ್ಲು ಅನ್ಕೊಂಬಿಟ್ಟೆ. ನೀನು ಮಾತ್ರ ನನಗೇನು ಹೇಳು ಬೇಡ, ನಾನು ಕೇಳೋದು ಇಲ್ಲ. ನಿಮ್ಮ ಮನೆ ಒಳಗೆ ಯಾರಿಗೂ ಬೇಕಾಗಿಲ್ಲ, ನಾನು ಯಾರಿಗೂ ಬೇಕಾಗೇ ಇಲ್ಲ. ಇವತ್ತು ವಿಜಯ್ ಬರಲಿ, ನಾನಂತೂ ಒಂದು ನಿಮಿಷ ಈ ಮನೆ ಒಳಗಿರಲ್ಲ. ಬೇರೆ ಮನೆ ಮಾಡಲಿ. ನಾನೇ ಕಿವಿಕೆಲ್ಲ ಅನ್ಸ್ಕೊಂಡ್ಬಾರ್ದಲ್ಲ ಅನ್ಸ್ಕೊಂಡು ಈ ಮನೇಲಿರಲಿ. ನನಗೇನು ಅಂತ ಗ್ರಚಾರ? ಬೇರೆ ಮನೆ ಮಾಡಲಿ, ನಾನು ಅಲ್ಲೇ ಆರಾಮಾಗಿರ್ತೀನಿ. ಇವ್ರಿಗೆಲ್ಲ ಚಾಕ್ರಿ ಮಾಡ್ಕೊಂಡು ಇವ್ರ ಕೈಲೆಲ್ಲ ಅನ್ಸ್ಕೊಂಬಾರ್ದಲ್ಲ ಅನ್ಸ್ಕೊಂಡು ಇರೋದು ನನ್ನ ಕೈ ಗ್ರಚಾರನಾ? ಅಳ್ಬಾರ್ದು ಸುಮ್ಮನಿರಮ್ಮ, ಅಳ್ಬಾರ್ದು. ಅವನು ಅಪ್ಪು ಹಂಗೆ ಎಲ್ಲರಿಗೂ ಕೂದಲು ಎಳೆಯೋದು ಕಚ್ಚೋದು ತೀಟೆ ಸುಬ್ಬ ಅವನು. ನೋಡು, ಮುಕ್ತಾಗೆಲ್ಲನೂ ಕೂದಲೆಲ್ಲ ಎಳಿತಾನೆ ಅಲ್ಲಮ್ಮ. ಮುಕ್ತ, ಅಪ್ಪು ನೀನು ಕೂದಲು ಎಳಿತಾನಲ್ಲ? ನೇಹ, ಹೋಗ್ಬೇಡ ಬಮ್ಮ, ಇಲ್ಲಿ ಬಾ. ಇಲ್ಲಿ ನೇಹ ಬಮ್ಮ, ಹೋಗ್ಬಾರ್ದು ಬಮ್ಮ. ನಿಮ್ ಡ್ಯಾಡಿ ಸಾಯಂಕಾಲ ಬರ್ತಾರೆ ಅಂತ ಹೇಳಿದ್ರಲ್ಲ, ಬರ್ತಾರೆ ಬಮ್ಮ, ಒಬ್ಳೆ ಹೋಗ್ಬಾರ್ದು. ಮುಕ್ತ ಪುಟ್ಟಿ, ಅಳ್ಬಾರ್ದಮ್ಮ, ಅಳ್ಬಾರ್ದು. ಅವನಿನ್ನು ಪಿಳ್ಳಿ ಪಪ್ಪು ಅಲ್ಲ, ಅವ್ನಿಗೇನು ಗೊತ್ತಾಗಲ್ಲಮ್ಮ, ಗೊತ್ತಾಗಲ್ಲ. ಅಳ್ಬಾರ್ದು ನೀನು, ಸುಮ್ಮನೆ ಇರು. ಜಾನುಗೂ ಅಷ್ಟೇ ಹೊಡಿತಾನೆ ಕಚ್ಚುತ್ತಾನೆ. ಅವನಂಗೆ ತೀಟೆ ಮಾಡೋದಮ್ಮ, ನೀನು ಅಳ್ಬಾರ್ದು, ಅಳ್ಬಾರ್ದಮ್ಮ. ಹೊಡಿತಾನಮ್ಮ, ಜಾನುಗುನು ಹೊಡಿತಾನೆ ಅವನು. ನೀನು ಅಳ್ಬಾರ್ದಮ್ಮ. ನಿಮ್ಮ ಡ್ಯಾಡಿ ಬರ್ತಾರೆ, ಕೂತ್ಕೊಮ್ಮ, ನೀನು ಕೂತ್ಕೋ. ಮುಕ್ತ ಬಮ್ಮ, ಅಕ್ಕಪಕ್ಕದ ಕೂಚೆ ಬಮ್ಮ, ಕೂತ್ಕೋ. ನೋಡು, ಜಾನುಗುನು ಮತ್ತೆ ಮುಕ್ತಾಗು ಇಬ್ಬರಿಗೂ ಕಚ್ತಾನಮ್ಮ ಅವನು. ತೀಟೆ ಸುಬ್ಬ ಅವನು. ತೀಟೆ ಅಂದ್ರೆ ತೀಟೆ. ನೀನು ಅಳ್ಬಾರ್ದು, ಸುಮ್ಮನೆ ಇರಮ್ಮ. ಅವ್ನು ಚಿಕ್ಕ ಬಾಪು ಅಲ್ಲ. ಅಜ್ಜಿ, ನೀವು ಬೇಜಾರಾಗಬೇಡಿ ನನ್ನಿಂದ. ನಾನು ಮತ್ತೆ ನಿಮ್ಮ ಮನೆಗೆ ಇನ್ನೊಂದ್ಸರಿ ಬರಲ್ಲ ಅಜ್ಜಿ. ನೀವು ಬೇಜಾರು ಮಾಡ್ಕೊಂಬೇಡಿ. ಆಂಟಿ ಮೇಲೆ ಜಗಳ ಮಾಡಬೇಡಿ, ಆಯ್ತಾ? ನಾನು ಇನ್ಮೇಲೆ ನಿಮ್ಮ ಮನೆಗೆ ಬರಲ್ಲ ಅಜ್ಜಿ. ನಾನು ಬಂದು ನಿಮಗೆ ತೊಂದರೆ ಕೊಟ್ಟಿದ್ದಕ್ಕೆ ನನ್ನನ್ನ ಕ್ಷಮಿಸ್ಬಿಡಿ ಅಜ್ಜಿ. ನಮ್ಮಮ್ಮ ಇತ್ತಿದ್ರೆ ನಾನು ಬರ್ತಾ ಇರಲಿಲ್ಲ. ನಮ್ಮಮ್ಮ ದೇವ್ರ ಹತ್ರ ಹೋಗ್ಬಿಟ್ಟವ್ರಂತೆ. ನಮ್ಮ ಡ್ಯಾಡಿನ ನನ್ನ ನೋಡ್ಕೊಳ್ಳೋದು ಅಜ್ಜಿ. ನಮ್ಮ ಡ್ಯಾಡಿನ ಸ್ನಾನ ಮಾಡಿಸೋದು, ಆಮೇಲೆ ಸ್ಕೂಲ್ಗೆಲ್ಲ ಕರ್ಕೊಂಡು ಹೋಗೋದು, ಇವೆಲ್ಲನೂ. ಅದಕ್ಕೆ ನನಗೆ ಅಜ್ಜಿ ಅಂದ್ರೆ ಇಷ್ಟ. ನಿಮ್ಮ ನೋಡಿದ್ನಲ್ಲ, ಅದಕ್ಕೆ ಇಷ್ಟ ಆಯ್ತು. ಜಾನೂನು ಅಷ್ಟೇ ಇಷ್ಟ ಆಯ್ತು. ಆಮೇಲೆ ಪೊಲೀಸ್ ಆಂಟಿನು, ಅದಕ್ಕೆ ನಿಮ್ಮ ಮನೇಲಿ ಇರ್ತೀನಿ ಅಂದೆ. ಅಜ್ಜಿ, ನೀವು ಬೇಜಾರಾಗಬೇಡಿ ಅಜ್ಜಿ. ನಾನು ಇನ್ನೊಂದ್ಸರಿ ನಿಮ್ಮ ಮನೆಗೆ ಬರಲ್ಲ. ಅಯ್ಯೋ, ಹಂಗೆಲ್ಲ ಮಾತಾಡ್ಬೇಡಮ್ಮ ನೇಹ, ನಮ್ಮ ಮನ್ಸಿಗೆಲ್ಲ ನೋವತ್ತೈತೆ. ಊನಮ್ಮ, ಚಿಕ್ಕ ಮಕ್ಕಳು ಹಂಗೆಲ್ಲ ಮಾತಾಡ್ಬಾರ್ದಮ್ಮ, ಮಾತಾಡ್ಬಾರ್ದು. ನೀನು ಬೇಜಾರು ಮಾಡ್ಕೊಂಬೇಡ, ಸುಮ್ಮನೆ ಇರು. ಅವನನ್ನ ಹೊಡೆದಾಕಣ ಚೆನ್ನಾಗಿ. ಅಪ್ಪ ಅವನಲ್ಲ, ಅವನು ತೀಟೆ ಜಾಸ್ತಿ. ಅಪ್ಪು ಹೊಡಿಯೋಣ, ಸುಮ್ಮನೆ ಇರು. ಓಹೋ, ಏನು ನೇಹ ಪುಟ್ಟಿ ಬಂದ್ಬಿಟ್ಟವಳು ನಮ್ಮ ಮನೆಗೆ? ನೇಹ, ಏನು ನಮ್ಮ ಮನೆಗೆ ಬಂದ್ಬಿಟ್ಟಿದ್ಯಾ? ಯಾಕಪ್ಪ ಕೆಲಸಕ್ಕೆ ಹೋಗಿಲ್ಲ? ಹೋಗಿದ್ದೆಮ್ಮ, ಏನೋ ಒಂದು ಸ್ವಲ್ಪ ಕೆಲಸ ಇತ್ತು, ಇಲ್ಲೇ ಬ್ಯಾಂಕ್ ಹತ್ರ ಬಂದಿದ್ದೆ. ಅದಕ್ಕೆ ಊಟ ಮಾಡ್ಕೊಂಡು ಹಂಗೆ ಹೋಗೋಣ ಅಂತ ಬಂದೆ. ಯಾಕೆ ನೇಹ ಸೈಲೆಂಟ್ ಆಗೋಳೆ? ಯಾವಾಗಲೂ ಪಟ 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 ಅಂತ ಮಾತಾಡ್ತಾ ಇದ್ದಲ್ಲ ಜಾನು ಥರ. ಓ, ಕಚ್ಬಿಟ್ನಾ ಅಪ್ಪು? ಅವನೆಲ್ಲ ತೀಟೆ ಸುಬ್ಬನ. ಅವನ ಬಾಯ ಮೇಲೆ ಒಂದು ಪಟ್ ಅಂತ ಹೊಡಿಬೇಕು. ಅಲ್ಲಮ್ಮ, ಕಚ್ಚೋವಾಗ ಬಾಯ ಮೇಲೆ ಒಂದು ಹೊಡಿಯೋದಲ್ಲ. ಏನಮ್ಮ ಮಾಡ್ತಾ ಇದ್ದೆ ನೀನು? ಹಾಂ, ಹೊಡಿತೀನಿ, ಸುಮ್ಮನೆ ಇರಮ್ಮ. ಅವನ್ನ ಅಪ್ಪುನ ಚೆನ್ನಾಗಿ ಹೊಡಿತೀನಿ, ಸುಮ್ಮನೆ ಇರು. ನೀನು ಅಳ್ಬೇಡ, ಸುಮ್ಮನೆ ಇರು. ಮನೆ ಮಂದಿ ಎಲ್ಲ ಸೇರ್ಕೊಂಡು ನನ್ನ ಮಗನ ಹೊಡೆದ್ಬಿಟ್ಟು ಸಾಯಿಸ್ಬಿಟ್ರಿ. ಅವ್ರು ನೆಮ್ಮದಿಯಾಗಿರ್ತೈತೆ ಎಲ್ಲಾರ್ಗು. ಏನು ನನ್ನ ಮಗನಿಂದ ಭಾರಿ ತೊಂದರೆ ಆಗೋಗ್ಬಿಟ್ಟೈತೆ ನಿಮಗೆಲ್ಲ. ಇದಾಕೆ ಸವಿತಾ ಹಿಂಗೆ ಹೇಳ್ತಾ ಇದೆಯಾ? ಅಯ್ಯೋ ಪಾಪ, ಮಗು ಕಚ್ಚಿದ್ರೆ ಏನಾಗ್ತಿತ್ತು ಹೇಳು? ಏನೋ ದೊಡ್ಡವರ ತಡ್ಕೊಳಕ್ಕೆ? ಅದು ಎಳೆ ಕೈಯೇ.
ಅವ್ನಿಗೆ ಏನು ಗೊತ್ತಾದೈತೆ ನಾವು ಆ ಟೈಮಾಗ ಬಾಯಿ ಮೇಲೆ ಒಂದೆರಡು ಸತಿ ಬಿಟ್ಟರೆ ಅವ್ನು ತಿರ್ಗ ಹೋಗಿ ಕಚ್ಚಿದ್ರೆ ಹೊಡಿತಾರೆ ಅನ್ನೋ ಭಯ ಇರ್ತೈತೆ. ಹ್ಞೂ ಬಿಡ್ತೀರಾ ಬಿಟ್ಟಿಗ ಬಿದ್ದುಬಿಟ್ಟವನೆ ನನ್ನ ಮಗನು. ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ನಮ್ಮ ಚಾನಲ್ ಸಪೋರ್ಟ್ ಮಾಡಿ. ನಮ್ಮ ಚಾನಲಲ್ಲಿ